ಹಾಯ್, ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ನಾವು ನಿಮಿತ್ತ ಮಾತ್ರ ಅನ್ನೋ ಸಿನಿಮಾದ ಡೈರೆಕ್ಟರ್ ಹಾಗೂ ರೈಟರ್ ಜೊತೆ ಮಾತಾಡಿಸ್ತಿದ್ವಿ. ಆ್ಯಂಡ್ ಹಿ ಈಸ್ ಸೋ ಪ್ಯಾಷನೇಟ್ ದಟ್ ಹಿ ಈಸ್ ಆಲ್ಸೋ ದ ಪ್ರೊಡ್ಯೂಸರ್, ನಿರ್ಮಾಪಕರು ಕೂಡ ಅವರು ಈ ಸಿನಿಮಾಕ್ಕೆ. ಆ್ಯಂಡ್ ಐ ಥಿಂಕ್ ಲಾಸ್ ಆಂಜಲ್ಸ್ ಫಿಲ್ಮ್ ಅಕಾಡೆಮಿಯಲ್ಲಿ ಫಿಲ್ಮ್ ಮೇಕಿಂಗ್ ಕ್ರಾಫ್ಟ್ನ ಕಲ್ತಿದ್ದಾರೆ. ಈ ಸಿನಿಮಾದ ಎಡಿಟರ್ ಕೂಡ ಅವರೇ. ಆ್ಯಂಡ್ ಟೆಕ್ನಿಕಲಿ ತುಂಬಾ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ. ಮೇ ಬಿ ಅವ್ರ ಒಂದು ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಇರೋದ್ರಿಂದ ನೀವು ಮೇ ಬಿ ಸಿನಿಮಾ ನೋಡಿದಾಗ ಗೊತ್ತಾಗ್ಬೋದೇನೋ, ನಾನು ನೋಡಿರೋದ್ರಿಂದ ಗೊತ್ತಾಗಿದೆ. ಸೊ ಇದರ ಸಿನಿಮಾ ಬಗ್ಗೆ, ಕ್ರಾಫ್ಟ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆ್ಯಂಡ್ ಪೋಸ್ಟ್ ರಿಲೀಸ್ ಬಗ್ಗೆ ಒಂದೊಂದೇ ಇನ್ಸೈಟ್ಸ್ ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಆನ್ ದಟ್ ನೋಟ್, ರೋಷನ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರೋಷನ್, ಮೊದಲನೇದಾಗಿ ನಾವೇ ನಿಮ್ಮ ಸಿನಿಮಾಕ್ಕೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ಐ ನೋ ದಟ್ ನೀವೇನೇನು ಡಿಸಿಷನ್ಸ್ ತೊಗೊಂಡಿದ್ದೀರಾ, ಇಟ್ ಈಸ್ ಆಲ್ ವೆರಿ ಅನ್ಕನ್ವೆನ್ಷನಲ್. ಅಂದರೆ ಕನ್ವೆನ್ಷ್ನಲಿ ಏನೇನು ಒಂದು ಸಿನಿಮಾ ಮಾರ್ಕೆಟಿಂಗ್ ಅಂತ ಒಂದು ಟೆಂಪ್ಲೇಟೆಡ್ ಏನಿದೆ, ಫಸ್ಟ್ ಇದು ಮಾಡಿ ಆಮೇಲೆ ರಿಲೀಸ್ ಒನ್ ವೀಕ್ ಇರ್ಬೇಕಾದ್ರೆ ಯೂಟ್ಯೂಬ್ಗೆ ಹೋಗಿ ಇವ್ರ ಹತ್ರ ಹೋಗಿ ಇದೆಲ್ಲ ಮಾಡಿ, ಅದಾದಮೇಲೆ ಇದು ಮಾಡಿ ಅನ್ನೋದು ಒಂದು ಈಕೋ ಸಿಸ್ಟಮ್ ಏನಿದೆ, ಅದು ಆಚೆ ಬಂದು ಏನಾದ್ರು ಒಂದು ಡಿಸ್ರಪ್ಟ್ ಮಾಡೋಣ, ಬೇರೆ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಒಂದು ಲಿಮಿಟೆಡ್ ಪೇಜಸ್ ಜೊತೆ ಬರೀ ಒಂದು ಫಿಲ್ಮ್ ಕಮ್ಯುನಿಟಿ, ಫಿಲ್ಮಿ ಕಾರ್ನರ್ ಆ್ಯಂಡ್ ಕನ್ನಡ ಫಿಲ್ಮಿ ಕ್ಲಬ್, ಆಲ್ ತ್ರೀ ಕಮಿಂಗ್ ಟುಗೆದರ್. ಆ್ಯಂಡ್ ಐ ಥಿಂಕ್ ಆಫ್ ಲೇಟ್ ಕೈರಾಮ್ ವಾಶಿ ಸರ್ ಜೊತೆ ಒಂದು ಲಿಮಿಟೆಡ್ ಪೀಪಲ್ ಟಾಕಿಂಗ್ ಅಬೌಟ್ ಯುವರ್ ಫಿಲ್ಮ್ ಆ್ಯಂಡ್ ಲಿಮಿಟೆಡ್ ಇಂಟರ್ವ್ಯೂಸ್ ಆನ್ ಯೂಟ್ಯೂಬ್ ಅಂತ ಒಂದು ಅನ್ಕನ್ವೆನ್ಷನಲ್ ರೂಟ್ ತೊಗೊಂಡ್ರಿ. ಅಗ್ರೀಡ್. ವರ್ಕ್ ಆಗುತ್ತೋ ಅಲ್ವಾ, ವಿ ಆರ್ ನಾಟ್ ಶೋರ್. ಬಿಕಾಸ್ ಈ ಸಿನಿಮಾಕ್ಕೆ ಯುವರ್ ಡಿಸಿಷನ್ ವಾಸ್ ವೆರಿ ಕ್ಲಿಯರ್ ದಟ್ ಐ ವಿಲ್ ನಾಟ್ ಗೋ ಬೈ ದ ಕನ್ವೆನ್ಷನಲ್ ರೂಟ್ ಬಿಕಾಸ್ ದಟ್ ಸೂಟ್ಸ್ ಯುವರ್ ಫಿಲಮ್ ಅಂತ. ನಾವು ಕಮಿಂಗ್ ಟು ರಿಲೀಸಲ್ಲೂ ನೀವೊಂದು ಅನ್ಕನ್ವೆನ್ಷನಲ್ ಡಿಸ್ರಪ್ಟಿವ್ ಅಪ್ರೋಚ್ ತೊಗೋಬೋದಿತ್ತಲ್ವ. ಅಂದರೆ ಇವಾಗ ನಾವು ಮಾಡಿರೋ ಅಂಥ ಸಿನಿಮಾಗಳಿಗೆ, ಒಂದು ಮಿಡ್ ಕ್ಯಾಪ್ ಬಜೆಟ್ ಸಿನಿಮಾಗಳಿಗೆ ಆರಾಮಾಗಿ ಇವಾಗ ನಾನೇನೇ ಆ್ಯಸ್ ಅನ್ ಆಡಿಯನ್ ಒಂದು ಬೇಸಿಕ್ 2-3 ಸಾವಿರ ರೂಪಾಯಿ ಒಂದು ಪಾಟ್ಸ್ ಮೋಸ್ಟ್ ಆಫ್ ದ ಹತ್ರ ಇದ್ದೇ ಇರುತ್ತೆ. ಅದ್ರಲ್ಲಿ ಕನೆಕ್ಟ್ ಮಾಡ್ಕೊಂಡು ಫೋನಲ್ಲಿ ನೋಡಿದ್ರೆ ಒಳ್ಳೆ ಎಫೆಕ್ಟ್ಸ್ ಇರುತ್ತೆ ಅದು. ಆ್ಯಂಡ್ ಸುಮಾರು ಜನ ಹತ್ರ ಇವತ್ತೆಲ್ಲ ಟಿ ವಿ ಕನೆಕ್ಟ್ ಮಾಡಿರ್ತಾರೆ, ಒಂದು ಸಿಂಪಲ್ 2.1 ಸ್ಪೀಕರ್ಸಲ್ಲಿ ಸಾಕಾದಾಗಿ ಕೇಳ್ತಿರುತ್ತೆ. ಆ್ಯಂಡ್ ನಾವು ಮಾಡೋ ಒಂದು ಮಿಡ್ ಕ್ಯಾಪ್ ಬಜೆಟ್, ಇಟ್ ವಿಲ್ ನಾಟ್ ಬಿ ವೆರಿ ಟೆಕ್ ಹೆವಿ ದಟ್ ನಾನೊಂದು ದೊಡ್ಡ ಸ್ಕ್ರೀನಲ್ಲಿ ಒಂದು ಇಮರ್ಸಿವ್ ಸೆಟಪಲ್ಲಿ ನೋಡ್ಬೇಕಂತ ಏನಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ವಿಲ್ ಬಿ ಕಾಂಟೆಂಟ್ ಓರಿಯೆಂಟೆಡ್. ಸೊ ಹಾಗಾಗಿ ಒ ಟಿ ಟಿಯಲ್ಲೇ ನೋಡಿದ್ರೆ ಓಕೆ ಅಲ್ವಾ. ಅಂದರೆ ನಾನು ಫ್ರಮ್ ಎನ್ ಆಡಿಯನ್ ಪರ್ಸ್ಪೆಕ್ಟಿವ್ ಕೇಳ್ತಾ ಇರೋದು. ಆ್ಯಸ್ ಎ ಮೇಕರ್ ನನಗೂ ಆ ಥಿಯೇಟ್ರಿಕಲ್ ಅರ್ಜ್ ಇದ್ದೇ ಇರುತ್ತೆ. ಬಟ್ ಒಬ್ಬ ಪ್ರೇಕ್ಷಕನಾಗಿ ನಾನೇ ಸುಮಾರು ಜನ ನಿರ್ದೇಶಕರ ಹತ್ರ, ಹೊಸಬ್ರ ಹತ್ರ ಮಾತಾಡಿದಾಗ, ನೀವು ಹಿಂದೆ ನೋಡಿರೋ ಅಂಥ ಒಬ್ಬ ಹೊಸಬ್ರ ಚಿತ್ರ ಯಾವುದು, ಒಬ್ಬ ನಿರ್ದೇಶಕಂದು ಅಂತ ಕೇಳಿದಾಗ, ಒಬ್ಬ ನಾನ್ ಸ್ಟಾರರ್ ಡೆಬ್ಯೂ ಡೈರೆಕ್ಟರ್ದು ಯಾವ ಥಿಯೇಟ್ರಲ್ಲಿ ನೋಡಿರೋ ಅಂದಾಗ 8 out of 10 ನೋಡಿರಲ್ಲ ಯಾರು. ಸೊ ನಾವೇ ಆ್ಯಸ್ ಮೇಕರ್ಸ್ ಇನ್ನೊಬ್ಬರದ್ದು ಹೊಸಬ್ರ ಚಿತ್ರ ನೋಡ್ದಲೇ ಇದ್ದಾಗ ನಮ್ದನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ವೈರ್ ವಿ ಸೋ ಹೆಲ್ಬೆಂಟ್ ಅಪಾನ್. ಅಂದರೆ ಡೈರೆಕ್ಟ್ ಒ ಟಿ ಟಿಗೆ ಬರೋ ಆಪ್ಷನ್ ಇದ್ದರೆ ಬಂದ್ಬಿಡ್ಬೋದಾ? ಸೊ ರಿಲೀಸಲ್ಲೂ ನೀವೇನಕ್ಕೆ ಒಂದು ಅನ್ಕನ್ವೆನ್ಷನಲ್ ಡಿಸ್ರಪ್ಟಿವ್ ಅಪ್ರೋಚ್ ಇಟ್ಕೊಳ್ಳಿಲ್ಲ? ಅಂದರೆ ಸೋ ಫಾರ್ ವಾಟ್ ವಿ ಹ್ಯಾವ್ ಡನ್ ಇಸ್, ಐ ಥಿಂಕ್ ನಾವು ಮಾರ್ಕೆಟಿಂಗ್ ಅಂತ ಯಾವುದೂ ಮಾಡಿಲ್ಲ. ವಾಟ್ ವಿ ಹ್ಯಾವ್ ಡನ್ ಇಸ್ ಟ್ರೈ ಟು ಬ್ರ್ಯಾಂಡ್ ಅವರ್ ಫಿಲ್ಮ್ ಇನ್ ಅ ಸರ್ಟನ್ ವೇ, ಒಂದು ಪೊಸಿಷನ್ ಮಾಡೋಣ ಅಂತ ಮಾಡಿರೋದು. ಇಟ್ ಈಸ್ ಡಿಸ್ರಪ್ಟಿವ್. ಅಂದರೆ ಈ ಥರ ಯಾರೂ ಮಾಡಿಲ್ಲ. ದಿಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಆ್ಯಂಡ್ ಇಟ್ಸ್ ಎ ರಿಸ್ಕಿ ಅಪ್ರೋಚ್ ಕೂಡ. ಆ ರಿಸ್ಕ್ ತೊಗೊಳಕ್ಕೆ ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಅಂದರೆ ನನ್ನ ಮೈಂಡ್ ಸೆಟ್ ವಾಸ್ ಸೆಟ್, ಓಕೆ ಲೆಟ್ಸ್ ಟೇಕ್ ಅ ರಿಸ್ಕ್. ಅಂದರೆ ಏನಂದರೆ ಕ್ಲಿಯರಾಗಿ ಏನೇನು ಕನ್ವೆನ್ಷನಲ್ ಮೆಥಡ್ಸ್ ಏನಿದೆ ಅದು ಕ್ಲಿಯರಾಗಿ ವರ್ಕ್ ಆಗ್ತಿಲ್ಲ. ಲಾಟ್ ಆಫ್ ಪೀಪಲ್ ಹ್ಯಾವ್ ಈವನ್ ರಿಯಲೈಸ್ ಇಟ್. ಆ್ಯಂಡ್ ನಾವು ಕೂಡ ನಮ್ಮ ಬಿಗಿನಿಂಗ್ ಆಫ್ ದ ಜರ್ನಿ ಏನು ಮಾಡಿದ್ವಿ, ಬ್ರ್ಯಾಂಡಿಂಗ್ ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಕೂಡ ಇದನ್ನು ನಾವು ಅಡ್ರೆಸ್ ಮಾಡಿದ್ದೀವಿ. ಅಂದರೆ ವಾಟ್ ಹ್ಯಾಸ್ ನಾಟ್ ವರ್ಕ್ಡ್ ಅನ್ನೋದನ್ನು ಫಸ್ಟ್ ನಾವು ಟಿಕ್ ಆಫ್ ಮಾಡಿಬಿಟ್ಟು ಇದೆಲ್ಲ ಓಕೆ, ಇದೆಲ್ಲ ಯಾವುದು ಮಾಡೋದು ಬೇಡ, ಲೆಟ್ ಅಸ್ ಟೇಕ್ ಅ ಕಂಪ್ಲೀಟ್ಲಿ ಅನ್ಕನ್ವೆನ್ಷನಲ್ ರೂಟ್, ಲೆಟ್ ಅಸ್ ಟ್ರೈ ಟು ಡಿಸ್ರಪ್ಟ್ ದ ಮಾರ್ಕೆಟ್ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಿಂದ ಬಂದಿದ್ದೀವಿ. ಸೊ ಅಲ್ಲೇ ಆಲ್ರೆಡಿ ಎಷ್ಟೊಂದು ರಿಸ್ಕ್ ತೊಗೊಂಡು ಇವಾಗ ರಿಲೀಸಲ್ಲೂ ರಿಸ್ಕ್ ತೊಗೊಂಡ್ರೆ ಸ್ವಲ್ಪ ಹೊಡ್ತಾ ಬೀಳುತ್ತೆ ಅಂತ ಐ ಥಾಟ್ ಓಕೆ ಫೈನ್, ರಿಲೀಸಲ್ಲಿ ಲೆಟ್ಸ್ ಟೇಕ್ ಅ ಕನ್ವೆನ್ಷನಲ್ ಅಪ್ರೋಚ್ ಅಂತಲೇ ಡಿಸೈಡ್ ಮಾಡಿದೆ. ಸೊ ಥಿಯೇಟ್ರಿಕಲ್ ಬಂದು ಅಲ್ಲೊಂದು ಬಸ್ ಕ್ರಿಯೇಟ್ ಮಾಡಿ ಆ್ಯಂಡ್ ದೆನ್ ಲೈಫ್ ಸೈಕಲ್ ಫಾಲೋ ಮಾಡೋಣ ಅಂತ. ಸೊ ಇವಾಗ ನಾನು ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂದರೆ ಆ್ಯಸ್ ಅನ್ ಆಡಿಯನ್, ವಾಟ್ ಈಸ್ ದಟ್ ಫ್ಯಾಕ್ಟರ್? ಅಂದರೆ ವೈ ಶುಡ್ ಐ ಕೇರ್ ಟು ಕಮ್ ಆ್ಯಂಡ್ ವಾಚ್ ನಿಮಿತ್ತ ಮಾತ್ರ ಇನ್ ಥಿಯೇಟರ್ಸ್? ಬಿಕಾಸ್ ನನಗೆ ಗೊತ್ತು ಇದು ಒಂದು ಫ್ಯೂ ಡೇಸಲ್ಲಿ ಇಲ್ಲ ಫ್ಯೂ ವೀಕ್ಸಲ್ಲಿ ಪ್ರೈಮ್ಗೋ ಇಲ್ಲ ಯಾವುದೋ ಒಂದು ಒ ಟಿ ಟಿಗೋ ಬರುತ್ತೆ ಅಂತ.
ಆ್ಯಂಡ್ ನಾನು ಟ್ರೈಲರ್ ನೋಡಿದಾಗ ನನಗನ್ನಿಸ್ತು ಓಕೆ ನೈಸ್ ಕಾಂಟೆಂಟ್ ಬೇಸ್ಡ್ ಏನೋ ಡಿಫ್ರೆಂಟ್ ಆಗಿದೆ, ಏನೋ ಪ್ಯಾರಾಸೈಕಾಲಜಿ ಅಡ್ರೆಸ್ ಮಾಡಿದ್ದಾರೆ, ನನಗೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ, ನಂಗೆ ನೋಡಬೇಕು ಅಂತಲೂ ಅನಿಸಿದೆ. ಬಟ್ ಥಿಯೇಟ್ರಲ್ಲೇ ಒಂದು ಯಾಕೆ ನೋಡ್ಬೇಕು ನಾನು? ಐ ಥಿಂಕ್ ಟು ಆನ್ಸರ್ ದಿಸ್ ಕ್ವಶನ್ ಹ್ಯಾವ್ ಟು ಗೋ ಬ್ಯಾಕ್ ಅ ಫ್ಯೂ ಮಂತ್ಸ್. ಸೊ ಏನಾಯಿತು ಅಂದರೆ 2 months ago, 3 months ago, we had started screening our films to a lot of people. ತುಂಬ ಜನ ಸ್ಕ್ರೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒನ್ ಕಾಮನ್ ಫೀಡ್ಬ್ಯಾಕ್ ದಟ್ ವಿ ಗಾಟ್ ಫ್ರಮ್ ಆಲ್ ಆಫ್ ದಮ್, ಲೈಕ್ ದ ವೆರಿ ಫಸ್ಟ್ ಥಿಂಗ್ ನಾವು ಏನು ನೋಟಿಸ್ ಮಾಡಿದ್ವಿ ಅಂದರೆ, ಒಂದು ಸಿನಿಮಾ ಆಗಿದ ತಕ್ಷಣ ದೇಸ್ ಒನ್ ಪಾಸ್, ವಾಟ್ ಡಿಡ್ ವಿ ಜಸ್ಟ್ ಸಿ ಅಂತ, ಆ ಥರ ಒಂದು ರಿಯಾಕ್ಷನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಚ್ ಕ್ಲಿಯರ್ಲಿ ಅಂದರೆ ನಾವು ಆ್ಯಸ್ ಅ ಫಿಲ್ಮ್ ಮೇಕರ್ ಅಂದರೆ ನಮಗೆ ನಮ್ಮ ಸಿನಿಮಾ ಬಗ್ಗೆ ಅಂದರೆ ನಾನಿವಾಗ ಅಟ್ಲೀಸ್ಟ್ ಒಂದು 200-300 ಟೈಮ್ ನಾನು ಸಿನಿಮಾ ಹೋಗ್ಬಿಟ್ಟಿದ್ದೀನಿ. ಸೊ ನಮಗೊಂದು ರೇಂಜ್ ಆಫ್ ಜಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ. ನಾವು ವಿ ಆಲ್ವೇಸ್ ರಿಲೈ ಆನ್ ಅದರ್ ಪೀಪಲ್ಸ್ ಜಜ್ಮೆಂಟ್, ಅವ್ರೇನು ವಾಟ್ ದೇ ಫೀಲ್ ವೆನ್ ದೇ ವಾಚ್ ದ ಫಿಲ್ಮ್ ಅಂತ. ಸೊ ವೆನ್ ದೇ ವಾಚ್ ದ ಫಿಲ್ಮ್ ದೇ ಫೆಲ್ಟ್ ದ್ಯಾಟ್ ಸಮಥಿಂಗ್ ಬಿಗರ್ ಇನ್ ದಿಸ್ ಫಿಲ್ಮ್ ಅಂತ. ಆ್ಯಂಡ್ ಕ್ವೈಟ್ ರೀಸೆಂಟ್ಲಿ ಇವಾಗ ನಮ್ಮದು 5.1 ಎಲ್ಲ ಕಂಪ್ಲೀಟ್ ಆದಮೇಲೆ ದ ಎಕ್ಸ್ಪೀರಿಯನ್ಸ್ ದ್ಯಾಟ್ ಇಟ್ ಗೇವ್ me and other people around me was very different from the screening itself. Screening ನಾವು 2.1 ಅಲ್ಲಿ ಮಾಡಿದ್ವಿ, ಸ್ಟೆರಿಯೋ ಸ್ಪೀಕರ್ಸ್ ಅಲ್ಲೆಲ್ಲ ಮಾಡಿದ್ವಿ, ಬಟ್ ದ ಎಕ್ಸ್ಪೀರಿಯನ್ಸ್ at 5.1 gave was completely different. ಸೊ ದ ರಿಯಾಕ್ಷನ್ಸ್ ದಟ್ ವಿ ಗಾಟ್ ಇನ್ ಸ್ಕ್ರೀನಿಂಗ್ ಅಲ್ವಾ, ಅದು ಥಿಯೇಟ್ರಲ್ಲಿ ಮಲ್ಟಿಪ್ಲೈ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಈಸ್ ವೈ ಐ ಫೀಲ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮ್ಯೂಸಿಕಲಿ ದಿಸ್ ಫಿಲ್ಮ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಅಂದರೆ ನಾವು ಮ್ಯೂಸಿಕ್ಕನ್ನು ಒಂದು ಕ್ಯಾರೆಕ್ಟರ್ ಥರನೇ ಟ್ರೀಟ್ ಮಾಡಿದ್ದೀವಿ ಇದರಲ್ಲಿ. ಸೊ ಆ್ಯಸ್ ಸೂನ್ ಆ್ಯಸ್ ಯು ಸ್ಟಾರ್ಟ್ ವಾಚಿಂಗ್ ದ ಫಿಲ್ಮ್, ರೈಟ್ ಫ್ರಮ್ ಫ್ರೇಮ್ 1 ಒಂದು ಮೋಟಿವ್ ಬಿಲ್ಡ್ ಆಗುತ್ತೆ, ಸೌಂಡ್ ಮೋಟಿವ್ ಒಂದು ಬಿಲ್ಡ್ ಆಗುತ್ತೆ, ಆ್ಯಂಡ್ ದ್ಯಾಟ್ ವಿಲ್ ಕ್ಯಾರಿ ಥ್ರೂ ಔಟ್ ದ ಫಿಲ್ಮ್. ಸೊ ಅದು ದಟ್ ಮೋಟಿವ್ ವಾಟ್ ಇಟ್ ಡಸ್ ಇಸ್ ಇಟ್ ಬಿಕಮ್ಸ್ ಅ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಇಟ್ ಸೆಲ್ಫ್, ಆ್ಯಂಡ್ ಇಟ್ ವಿಲ್ ಟೇಕ್ ಯು ಟಿಲ್ ದಿ ಎಂಡ್ ಆಫ್ ದ ಫಿಲ್ಮ್. ಸೊ ದಿಸ್ ಈಸ್ ಅ ವೆರಿ ಗುಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಎವ್ರಿಬಡಿ ಇನ್ ದ ಟೀಮ್ ಫೀಲ್ಸ್. ಆ್ಯಂಡ್ ನಾವು ಸ್ಕ್ರೀನಿಂಗಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ದ ರಿಯಾಕ್ಷನ್ಸ್ ದಟ್ ವಿ ಗಾಟ್ ಫ್ರಮ್ ಪೀಪಲ್, ಇಟ್ ವಿಲ್ ಓನ್ಲಿ ಮಲ್ಟಿಪ್ಲೈ ಆನ್ ಅ ಬಿಗರ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ವೆನ್ ದೇರ್ ಆರ್ ಮೋರ್ ಪೀಪಲ್ ವಾಚಿಂಗ್ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಐ ಥಿಂಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಥಿಯೇಟ್ರಿಕಲ್ ರಿಲೀಸ್. ಓಕೆ, ಸೊ ಟೆಕ್ನಿಕಲ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯಿತು ವೈ ಥಿಯೇಟ್ರಿಕಲ್ ರಿಲೀಸ್. ನಾವು ಫ್ರಮ್ ಅ ಕಾಂಟೆಂಟ್ ಪರ್ಸ್ಪೆಕ್ಟಿವ್, ವಾಟ್ ಈಸ್ ಯುವರ್ ಮೇಜರ್ USP? ಅಂದರೆ ಥ್ರಿಲ್ಲರ್ ಐ ಅಂಡರ್ಸ್ಟ್ಯಾಂಡ್. ಸೊ ಅಪಾರ್ಟ್ ಫ್ರಮ್ ದ ಥ್ರಿಲ್ಲಿಂಗ್ ಫ್ಯಾಕ್ಟರ್, ವಾಟ್ ಏನು ನಿಮ್ದು ಒಂದು ಅಟ್ರಾಕ್ಟಿವ್ ಫ್ಯಾಕ್ಟರ್ ಅಂತ ಏನಿದೆ ಸಿನಿಮಾದಲ್ಲಿ? ಸೊ ಸಿನಿಮಾನಲ್ಲಿ ವಾಟ್ ವಿ ಬಿನ್ ಅಂದರೆ ನಮ್ಮ ಸ್ಟಾರ್ಟಿಂಗಿಂದನೂ ನಾವು ಒಂದು ನೆರೇಟಿವ್ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀವಿ ಸಿನಿಮಾ ಬಗ್ಗೆ, ವಿ ಆರ್ ಅ ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಅಂದರೆ ಥ್ರಿಲ್ಲರ್ ಅಂದರೆ ಏನು ಗೊತ್ತು, ಪ್ಯಾರಾಸೈಕಲಾಜಿಕಲ್ ಥ್ರಿಲ್ಲರ್ ಅಂದರೆ ಏನು ಅಂತ. ಇವಾಗ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಕೇಳಿದ್ವಿ. ಪ್ಯಾರಾನಾರ್ಮಲ್ ಇಸ್ ಸಮಥಿಂಗ್ ಹಾಂಟೆಡ್ ಥರ, ಸಮಥಿಂಗ್ ನಾರ್ಮಲ್ ಅಲ್ದಲೇ ಇರೋದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್. ಅದ್ರ ಮೇಲೆ ಸಿನಿಮಾಗಳು ಸುಮಾರು ಇದ್ದಾವೆ. ಹೌದು. ವಾಟ್ ಈಸ್ ದಿಸ್ ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್ ಅಂದರೆ? ಸೊ ಐ ಮೀನ್ ಪ್ಯಾರಾಸೈಕಾಲಜಿ ಇಸ್ ನಥಿಂಗ್ ಬಟ್ ಪ್ಯಾರಾನಾರ್ಮಲ್ ಸೈಕಾಲಜಿ ಅಂತ. ಓಕೆ, ಸೊ ದ್ಯಾಟ್ ಇಸ್ ವೈ ಇಟ್ ಇಸ್ ಪ್ಯಾರಾಸೈಕಾಲಜಿ. ಸೊ ನಾನು ಒಂದು ನಮ್ಮ ಟೀಸರ್ ಲಾಂಚ್ ಪ್ರೆಸ್ ಮೀಟಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ತೊಗೊಂಡಿದ್ದೆ. ಐ ಥಿಂಕ್ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅನಿಸುತ್ತೆ ಪ್ಯಾರಾಸೈಕಾಲಜಿ ಸಿಂಪ್ಲಿಸ್ಟಿಕ್ ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಈ 16th century ಒಬ್ಬ ಫಿಲಾಸಫರ್ ಇದ್ದ ಕಾಲ್ಡ್ ನಾಸ್ಟ್ರಡಾಮಸ್, ಅವ್ರ ಬಗ್ಗೆ ಎಲ್ಲರೂ ಕೇಳಿದ್ದಾರೆ. ಸೊ ಅವರಲ್ಲಿ ಆ ಟೈಮಲ್ಲಿ ಮಾಡಿದಂಥ ಪ್ರಿಡಿಕ್ಷನ್ಸ್ ಇವತ್ತು ಕೂಡ ನಿಜ ಆಗ್ತಾ ಬರ್ತಿದೆ. ಸೊ ದ್ಯಾಟ್ ಹೌ ಡಿಡ್ ಈ ಗೆಟ್ ದೋಸ್ ಥಾಟ್ಸ್, ಆ ಥಾಟ್ಸ್ ಅವ್ರಿಗೆ ಹೆಂಗೆ ಬಂತು, ಹೌ ಕುಡ್ ಈ ಪ್ರೆಡಿಕ್ಟ್ ದ ಫ್ಯೂಚರ್? ಕನ್ವೆನ್ಷನಲ್ ಸೈನ್ಸ್ ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ಇಟ್ ಈವನ್ ಇಫ್ ದೇ ಟ್ರೀಟ್ ಹಿಮ್, ಅಲ್ವಾ? ಸೊ ದ್ಯಾಟ್ ಈಸ್ ಪ್ಯಾರಾಸೈಕಾಲಜಿ. ಹೌ ಡಸ್ ಈ ಗೆಟ್ ದೋಸ್ ಥಾಟ್ಸ್? ಇಟ್ ಇಸ್ ಪ್ಯಾರಾನಾರ್ಮಲ್. ಹೌ ಕ್ಯಾನ್ ಅ ಪರ್ಸನ್ ಗೆಟ್ ಫ್ಯೂಚರಿಸ್ಟಿಕ್ ಥಾಟ್ಸ್? ಅವ್ರಿಗೆ ಹೆಂಗೆ ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ? ದ್ಯಾಟ್ ಈಸ್ ಸಮಥಿಂಗ್ ಪ್ಯಾರಾನಾರ್ಮಲ್ ಆ್ಯಂಡ್ ಇಟ್ ಈಸ್ ಸೈಕಲಾಜಿಕಲ್ ಆಸ್ ವೆಲ್. ಅವ್ರಿಗೆ ಬಂದಿರೋದು ಇಟ್ ಈಸ್ ಸಮಥಿಂಗ್ ದ್ಯಾಟ್ ಈಸ್ ರೆಸೊನೇಟಿಂಗ್ ಇನ್ ಹಿಸ್ ಮೈಂಡ್. ಸೊ ದ್ಯಾಟ್ ಈಸ್ ಪ್ಯಾರಾಸೈಕಾಲಜಿ. ಐ ಥಿಂಕ್ ಒಂದು ಸಿಂಪ್ಲಿಸ್ಟಿಕ್ ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡೋದು ದ್ಯಾಟ್ ಈಸ್ ಪ್ಯಾರಾಸೈಕಾಲಜಿ. ಬಟ್ ಪ್ಯಾರಾಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಒಳಗೆ ದೆರ್ ಆರ್ ಸೋ ಮೆನಿ ಅದರ್ ಸಬ್ ಕಾನ್ಸೆಪ್ಟ್ಸ್. ಅದರಲ್ಲಿರೋ ಒಂದು ಕಾನ್ಸೆಪ್ಟನ್ನು ನಾವು ಅಡ್ರೆಸ್ ಮಾಡಿಬಿಟ್ಟು ಫಿಲ್ಮಿಗೆ ಯೂಸ್ ಮಾಡಿದ್ವಿ. ದ್ಯಾಟ್ ಈಸ್ ದ ಬೆಡ್ ರಾಕ್ ಆಫ್ ನಿಮಿತ್ತ ಮಾತ್ರ. ಓಕೆ, ಸೊ ಇಟ್ ಈಸ್ ಅಂದರೆ ಪ್ಯಾರಾಸೈಕಾಲಜಿ ಇಸ್ ದ ಮೇನ್ USP ಆಫ್ ದ ಮೇನ್ USP ಆಫ್ ದ ಫಿಲ್ಮ್. ಓಕೆ, ಆ್ಯಂಡ್ ಕಾಸ್ಟಿಂಗ್ ನೋ ಡೌಟ್ ಪೂರ್ಣ ಇಸ್ ಅನ್ ಅಮೇಝಿಂಗ್ ಆ್ಯಕ್ಟರ್, ಎಲ್ರಿಗೂ ಗೊತ್ತಿರೋಗೆ.
ಆ್ಯಂಡ್ ಸಂಗೀತ ರಾಜೀವ್ ಸಿಂಗರ್ ಮ್ಯೂಸಿಕ್ ಡೈರೆಕ್ಟರ್ ಡೆಬ್ಯೂ ಮಾಡ್ಯಾರ. ಸೊ ವೈ ಸಂಗೀತ ರಾಜೀವ್ ಅದೇ ಹೌ ಡಿಡ್ ಯು ಕಾಸ್ಟ್ ಹರ್, ಪ್ರಾಸೆಸ್ ಹೇಗಿತ್ತು? ಸೊ ನಾನು ಸಂಗೀತ ಜೊತೆ ತುಂಬ ವರ್ಷದಿಂದ ವರ್ಕ್ ಮಾಡಿದ್ದೀನಿ ನಾನು. ನಂದು ಸಂಗೀತ ಜರ್ನಿ ಆಲ್ಮೋಸ್ಟ್ 6 to 7 years ಓಲ್ಡ್. ಸೊ ಅವ್ರ ಮ್ಯೂಸಿಕ್ ವಿಡಿಯೋ ಕೂಡ ನಾನೇ ಶೂಟ್ ಮಾಡ್ತಿದ್ದೆ. ಐ ಮೀನ್ ದ ಲಾಸ್ಟ್ ಫ್ಯೂ ಮ್ಯೂಸಿಕ್ ವಿಡಿಯೋಸ್ ವಾಟ್ ಎವರ್ ಯು ಸಿ ಈಸ್ ನಾನೇ ಶೂಟ್ ಮಾಡಿರೋದು ಆ್ಯಂಡ್ ಎಡಿಟ್ ಕೂಡ ಮಾಡಿರೋದು. ಆ್ಯಂಡ್ ಐ ಆಲ್ವೇಸ್ ಟೆಲ್ ದಿಸ್ ಟು ಸೋ ಮೆನಿ ಪೀಪಲ್. ಮೊನ್ನೆ ಕೂಡ ಇವ್ರಿಗೆ ಕೈರಾಮಶಿ ಸರ್ಗೂ ಅದೇ ಹೇಳ್ದೆ ನಾನು. ಸರ್, ಐ ಥಿಂಕ್ ಸಂಗೀತ ರಾಜೀವ್ ಇಸ್ ಮೇಡ್ ಫಾರ್ ದ ಕ್ಯಾಮ್ರಾ. ದೇರ್ ಇಸ್ ಸಮಥಿಂಗ್ ಇನ್ ಹರ್ that makes her look good in front of the camera. ಅದು ಏನೇ ಆಗಲಿ, ಫೋಟೋ ಆಗಲಿ ವಿಡಿಯೋ ಆಗಲಿ, ಯು ಪಾಯಿಂಟ್ ಅ ಕ್ಯಾಮ್ರಾ ಎಟ್ ಹರ್ ಆ್ಯಂಡ್ ಶಿ ಲುಕ್ಸ್ ಗುಡ್ ಅಂತ. ಬಟ್ ಈ ಸಿನಿಮಾಲಿ ಶಿ ಪ್ಲೇಸ್ ಅ ವೆರಿ ಡಿಫ್ರೆಂಟ್ ರೋಲ್. ಇನ್ ರಿಯಲ್ ಲೈಫ್ ಶಿ ಈಸ್ ಒಂಥರ ಲೈಕ್ ವೆರಿ ಲೈಕ್ ಅಪ್ ಫ್ರಂಟ್. ಬಟ್ ನಮ್ಮ ಸಿನಿಮಾನಲ್ಲಿ ಶಿ ಪ್ಲೇಸ್ ಅ ವೆರಿ ಟಿಮಿಡ್ ಕ್ಯಾರೆಕ್ಟರ್, ವೆರಿ ಸಾಫ್ಟ್, ವೆರಿ ವಾಟ್ ಯು ಕಾಲ್ ಒಂಥರ ಹೆದರ್ಕೊಂಡಿರೋ ಥರ ಕ್ಯಾರೆಕ್ಟರ್, ಬಿಕಾಸ್ ದ್ಯಾಟ್ ಇಸ್ ಹರ್ ರೋಲ್. ಆ್ಯಂಡ್ expression wise, she is also a Bharatanatyam dancer, so she can pull off any expression. So when she starts expressing certain feelings like ಅಳೋದು ಇಲ್ಲ ನಗೋದು ಇಲ್ಲ ಟೆನ್ಷನ್ ಆಗಿರೋದು, ಬಿಕಾಸ್ ಆಫ್ ಹರ್ ಭರತನಾಟ್ಯಂ ಬ್ಯಾಕ್ಗ್ರೌಂಡ್ ಅದು 10x ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಎವ್ರಿಥಿಂಗ್ ವಾಟ್ ಎವರ್ ಶಿ ಡಸ್, ಈವನ್ ಇಫ್ ಶಿ ಡಸನ್ ಆ್ಯಕ್ಟ್, ಈವನ್ ಇಫ್ ಶಿ ಈಸ್ ಡೂಯಿಂಗ್ ಅ ಸಟಲ್ ಆ್ಯಕ್ಟಿಂಗ್ ಆಲ್ಸೋ, ಇಟ್ ಲುಕ್ಸ್ ಅಮೇಝಿಂಗ್ ಆನ್ ಕ್ಯಾಮ್ರಾ. ಐ ಡೋಂಟ್ ನೋ ವಾಟ್ ಇಟ್ ಈಸ್. But I feel she is made for the camera, and she is also a very, very good actress, amazing actress. And I think I'm very happy that Sangeeta is getting launched through Nimitta Matra, because on the range of acting kanutte nimge nam cinemali Sangeeta, what Sangeeta can do in front of the camera. Awesome. So now coming to the marketing and distribution part. Marketing, yeah, you told ತುಂಬ simplistic, minimalistic approach ಅಲ್ಲಿ ಮಾಡಿರಾ ಅಂತ. ಆ್ಯಂಡ್ ಮೋಸ್ಟ್ ಆಫ್ ಆರ್ ವ್ಯೂವರ್ಸ್ ಅದನ್ನು ಫಾಲೋ ಮಾಡಿರ್ತಾರೆ. ಡಿಸ್ಟ್ರಿಬ್ಯೂಷನಿಗೆ ಬರೋದಾದರೆ, ಹೌ ಇಸ್ ಯುವರ್ ಡಿಸ್ಟ್ರಿಬ್ಯೂಷನ್ ಜರ್ನಿ, ಹೇಗೆ ನಡೀತಾ ಇದೆ? ಆ್ಯಂಡ್ ಎಷ್ಟು ಸ್ಕ್ರೀನ್ಸ್ ಪ್ಲ್ಯಾನ್ ಮಾಡಬೇಕು ಅಂತೀರಾ? ಆ್ಯಂಡ್ ನಿಮಗೆ ಬೇಕಿರೋ ಶೋಸು, ಥಿಯೇಟರ್ಸು ಸಿಗುತ್ತಾ? ಅದ್ರ ಪ್ಲ್ಯಾನಿಂಗ್ ಪ್ರಾಸೆಸ್ ಯಾವ ಥರ ಇರುತ್ತೆ? ಅದ್ರ ಮೇಲೆ ಏನಾದ್ರು ಹೇಳೋದಾದ್ರೆ. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ ಶಾಲಿನಿ ಆರ್ಟ್ಸ್ ಅಂತ. ಸೊ ದೇ ಆರ್ ದ ಸೇಮ್ ಪೀಪಲ್ ಹೂ ಬಾಟ್ ಫಿಲ್ಮ್ಸ್ ಲೈಕ್ ವಿಕ್ರಾಂತ್ ರೋಣ ಟು ಅಸ್. ಸೊ ಅವ್ರ ಜೊತೆ ದ ಪ್ರಾಸೆಸ್ ಹ್ಯಾಸ್ ಬಿನ್ ವೆರಿ ವೆರಿ ಸ್ಮೂತ್. ತುಂಬ ಪ್ರೊಫೆಷ್ನಲ್ ಆಗಿ ಡೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಆನ್ ಪೇಪರ್, ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್. ಅವರು ದೇರ್ ಇಸ್ ನೋ ಹೈಡಿಂಗ್, ನಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ನನಗೇನು ಇಷ್ಟ ಆಯಿತು ಶಾಲಿನಿ ಆರ್ಟ್ಸಲ್ಲಿ ಅಂದರೆ, ದೇ ಆರ್ ಆಲ್ವೇಸ್ ಟ್ರೈಂಗ್ ಟು ಸೇವ್ ಪ್ರೊಡ್ಯೂಸರ್ಸ್ ಮನಿ. ಪ್ರೊಡ್ಯೂಸರ್ಸ್ಗೆ ಎಷ್ಟು ದುಡ್ಡು ಸೇವ್ ಮಾಡ್ಬೋದು ಅನ್ನೋದು ಥಾಟ್ ಪ್ರಾಸೆಸ್ನೇ ಅವ್ರು ಸ್ಟಾರ್ಟ್ ಮಾಡೋದು ಡಿಸ್ಕಷನ್ಸ್ ಅವರು. ಸೊ there have been many instances where they have saved a lot of money for me. ತುಂಬ ಇನ್ಸ್ಟೆನ್ಸಲ್ಲಿ ಅದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ಪಾಡ್ಕಾಸ್ಟಲ್ಲಿ ಮಾತಾಡ್ಬೋದು ನಾವು. ಹೌ ವೆಲ್ ದೇ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ನಿಮಿತ್ತ ಮಾತ್ರ, ವಾಟ್ ವಾಸ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ಡಿಸ್ಕಷನ್ ಅಂತ. ಅದಕ್ಕೆ ಒಂದು ಡಿಫ್ರೆಂಟ್ ಪಾಡ್ಕಾಸ್ಟ್ ಮಾಡಿದ್ರೆ there is a lot of things that we can talk about. But here, to put it in a very simplistic way, they've helped us a lot in saving money for me. And that is number one. ಈಗ ಯಾವುದೇ ಪ್ರೊಡ್ಯೂಸರ್ಗೆ ದುಡ್ಡು ಸೇವ್ ಮಾಡೋದೇ ಒಂದು ನಂಬರ್ ಒನ್ ಫ್ಯಾಕ್ಟರ್ ಆಗುತ್ತಲ್ಲ. In that they've helped a lot. And very friendly approach, and they're well connected. ಸೊ ಅದು ನಮ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಇವಾಗ ನಾಳೆ ನಮಗೆ ಸ್ಕ್ರೀನ್ಸ್ ಬೇಕು ಅಂದರೆ, ಇವಾಗ ನಮ್ಮ ಫಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು, ಇವಾಗ ಬಿಫೋರ್ ವಿ ಗೋ ದೇರ್, ಇವಾಗ ನೀವು ಇನಿಷಿಯಲ್ ಒಂದು ಥಿಯೇಟರ್ ಸೆಟಪ್ ಅಂತ ಮಾಡ್ತೀರಾ ಅಲ್ವಾ? ಅಂದರೆ ಫಸ್ಟ್ ಡಿಸಿಷನ್ ಇಸ್ ಎಷ್ಟು ಥಿಯೇಟ್ರಲ್ಲಿ ಬಿಡೋಣ. ಹೌದು. ಸೊ ವಾಟ್ ಈಸ್ ದ ಫ್ಯಾಕ್ಟರ್ಸ್ ದಟ್ ಯು ಕನ್ಸಿಡರ್ ಟು ಡಿಸೈಡ್ ಎಷ್ಟು ಥಿಯೇಟ್ರಲ್ಲಿ ಬಿಡೋಣ? ಬಿಕಾಸ್ ಬ್ಲಿಂಕ್ ಅನ್ನೋದು 6 ಥಿಯೇಟ್ರ್ ರಿಲೀಸ್ ಮಾಡ್ಯಾರೆ. ಐ ಥಿಂಕ್ ಮೊನ್ನೆ ಅದು ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಒಂದು 40 ಸ್ಕ್ರೀನ್ಸಲ್ಲಿ ಮಾಡ್ಯಾರೆ. ಆ್ಯಂಡ್ ಅ ಲಾಟ್ ಆಫ್ ಫಿಲ್ಮ್ಸ್ ನಾವು ಫಾಲೋ ಮಾಡಿರೋ ಕೆಲವು ಸಿನಿಮಾಗಳು 80 ಸ್ಕ್ರೀನ್ಸ್, 100 ಸ್ಕ್ರೀನ್ಸ್ ಹೋಗ್ತಾರೆ. ಸೊ ನೀವು ಮೊದಲನೇ ಡಿಸಿಷನ್ ಇಷ್ಟೇ ಸ್ಕ್ರೀನ್ಸಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಗೆ ತೊಗೊತೀರಾ ಡಿಸಿಷನ್ನು? ಅದನ್ನು ನೀವು ಡಿಸ್ಟ್ರಿಬ್ಯೂಟ್ರಿಗೆ ಹೇಗೆ ಕನ್ವೆ ಮಾಡ್ತೀರಾ? ಫಸ್ಟ್ ಥಿಂಗ್, ಲೆಟ್ಸ್ ಸೇ ಯು ಡಿಸೈಡ್ ಆನ್ 20 ಸ್ಕ್ರೀನ್ಸ್ ಅಂದ್ಕೊಳ್ಳೋಣ. ಡಿಸೈಡ್ ಮಾಡಾದಮೇಲೆ ಒಂದು ಹೇಗೆ ಡಿಸೈಡ್ ಮಾಡ್ತೀರಾ ಆ ನಂಬರು. ಸೆಕೆಂಡ್, ಡಿಸೈಡ್ ಮಾಡಾದಮೇಲೆ ಈ 20 ಸ್ಕ್ರೀನ್ಸ್ ಯಾವ್ದು ಬೇಕು ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಆ್ಯಂಡ್ ನಿಮಗೆ ಬೇಕಿರೋದನ್ನು ನಿಮ್ಮ ಡಿಸ್ಟ್ರಿಬ್ಯೂಟ್ರ್ ಕೊಡ್ತಾರಾ? ಎರಡನೇದು. ಮೂರನೇದು, ಆ ಸ್ಕ್ರೀನ್ ಒಳಗಡೆ ಬೇಕಿರೋ ಶೋ ಟೈಮಿಂಗ್ಸ್. ಇವಾಗ ನನಗೆ ETS ಸಿನಿಪೋಲಿಸ್ ಬೇಕಿರುತ್ತೆ, ಬೆಳಗ್ಗೆ 10 ಗಂಟೆಗೆ ಬೇಕು ಅಂದರೆ ಅದ್ರ ಸಿಗೋ ಪ್ರಾಬಬಿಲಿಟಿ. ಇದ್ರ 3 ಬಗ್ಗೆ ನೋಡೋದು. ಸೊ ಟು ಆನ್ಸರ್ ಯುವರ್ ಫಸ್ಟ್ ಕ್ವೆಶನ್,
ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಒಂದು ಲೆಟಸ್ ರಿಲೀಸ್ ಇನ್ 15 to 20 ಸ್ಕ್ರೀನ್ಸ್ ಅಂತ. ಸೊ ಬೆಂಗಳೂರಲ್ಲೊಂದು ಲೆಟ್ಸ್ ಸೇ ಒಂದು 15. ಅಲ್ಲ ಆ 15 ನಂಬರ್ ಹೇಗೆ ಅರೈವ್ ಆದ್ರಿ? ವೈ ನಾಟ್ 5, ವೈ ನಾಟ್ 25, ಆರ್ ವೈ ನಾಟ್ 35, ಆರ್ ವೈ ನಾಟ್ 2 ಸ್ಕ್ರೀನ್ಸ್? ಆ 15-20 ರೇಂಜ್ಗೆ ಹೇಗೆ ಬಂದ್ರಿ? ಸೊ ವೈ 15 ಅಂದರೆ ಒಂದು ಕನ್ನಡ ಸಿನಿಮಾಸ್ದು ಒಂದು ಬೆಲ್ಟ್ ಇದೆ. ಒಂದು 15-20 ಸ್ಕ್ರೀನ್ಸ್ ಒಂದು ಬೆಲ್ಟ್ ಇದೆ. ಸೊ ವಾಟ್ ವಿ ಡಿಡ್ ವಿತ್ ಆರ್ ಡಿಸ್ಟ್ರಿಬ್ಯೂಟರ್ ವಾಸ್ ವಿ ಸ್ಯಾಟ್ ಡೌನ್ ವಿತ್ ದೆಮ್ ಆ್ಯಂಡ್ ವಿ ಸಾ ಅವ್ರದ್ದು ಪಾಸ್ಟ್ ಡೇಟಾ ಆಕ್ಸೆಸ್ ಸಿಕ್ತು ನಮಗೆ. ಆ ಡೇಟಾ ಮೂಲಕ ನಾವು ಡಿಸೈಡ್ ಮಾಡಿದ್ವಿ ಎಲ್ಲಿ ಕನ್ನಡ ಸೆಂಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆ, ವೇರ್ ಪೀಪಲ್ ಆರ್ ವಿಲ್ಲಿಂಗ್ ಟು ಗಿವ್ ನ್ಯೂ ಫಿಲ್ಮ್ಸ್ ಅ ಚಾನ್ಸ್. ಸೊ ಹೊಸ ಫಿಲ್ಮ್ಸು ಪರ್ಫಾರ್ಮೆನ್ಸ್ ಪಾಸ್ಟಲ್ಲಿ ಎಲ್ಲಿ ಹೆಂಗಿತ್ತು ಆ ಥಿಯೇಟರ್ಸಲ್ಲಿ, ಆ ಥಿಯೇಟರ್ಸನ್ನೆಲ್ಲ ಪಿಕ್ ಮಾಡಿದೆ. ದ್ಯಾಟ್ ವಾಸ್ ಪ್ರಯಾರಿಟಿ ನಂಬರ್ 1 ಫಾರ್ ಅಸ್. ಇವಾಗ ವಿ ಕ್ಯಾನ್ ನಮ್ಗೆ ಸಿಂಗಲ್ ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡಿದ್ರೆ ನಮಗೇನು ಸಿಗಲ್ಲ, ಬಿಕಾಸ್ ವಿ ಆರ್ ನಾಟ್ ದ್ಯಾಟ್ ಫಿಲ್ಮ್. ಸೊ ಮಲ್ಟಿಪ್ಲೆಕ್ಸಸ್ಸನ್ನು ರಿಲೀಸ್ ಮಾಡೋವಂಥ ಡಿಸಿಷನ್ ನಮ್ಮ ಮುಂಚೆನೇ ತೊಗೊಂಡ್ಬಿಟ್ಟಿದ್ವಿ. ಆ್ಯಂಡ್ ವಿತ್ ದ ಡೇಟಾ ದೇ ಕುಡ್ ಈಸಿಲಿ ಟೆಲ್ ಅಸ್, ಓಕೆ ಇಫ್ ಯು ಪಿಕ್ ದೀಸ್ 15 ಥಿಯೇಟರ್ಸ್, ಈ ಬೆಲ್ಟ್ ಇದರ್ ಆಲ್ ಕನ್ನಡ ಬೆಲ್ಟ್ ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ನೋಡ್ತಾರೆ, ನ್ಯೂ ಕಮರ್ಸ್ಗೂ ಚಾನ್ಸ್ ಕೊಡೋ ಅಂಥ ಕ್ರೌಡ್ ಅದು, ಬಿಕಾಸ್ ಆಫ್ ದರ್ ಪಾಸ್ಟ್ ಪರ್ಫಾರ್ಮೆನ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್. ಅವರು ಡಿಸ್ಟ್ರಿಬ್ಯೂಟ್ ಮಾಡಿರೋ ಫಿಲ್ಮ್ಗಳಲ್ಲಿ ಪಾಸ್ಟ್ ಪರ್ಫಾರ್ಮೆನ್ಸ್ ಫಾರ್ ನ್ಯೂ ಫಿಲ್ಮ್ಸ್ ಹ್ಯಾವ್ ಬಿನ್ ಗುಡ್. ಸೊ ಅದಕ್ಕೆ ದೋಸ್ 15 ಥಿಯೇಟರ್ಸ್ ದಟ್ ವಿ ಸೆಲೆಕ್ಟೆಡ್ ಬಿಕಾಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಇನ್ ದ ಪಾಸ್ಟ್. ಸೊ ಇಲ್ಲಿ ಈ 15 ಥಿಯೇಟರ್ಸ್ ಆ್ಯಂಡ್ ದ ಲಿಸ್ಟಿಂಗ್ ವಾಸ್ ಆಲ್ಸೋ ಬೇಸ್ಡ್ ಆನ್ ಇದು ಕನ್ನಡ ಆ್ಯಕ್ಟಿವ್ ಅಂದರೆ ಹೊಸ ಕನ್ನಡಿಗರಿಗೆ ಚಾನ್ಸ್ ಕೊಡುವಂಥ ಥಿಯೇಟ್ರ್ಗಳು ಅಂತ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರೈಮ್ ಟೈಮ್ ಶೋಸ್ ಬೇಕಿರುತ್ತೆ. ಯೂಶಲಿ ಲೇಟ್ ಈವ್ನಿಂಗ್ಸ್ 5, 6, 7, 8 ಆರ್ ಯೂಶಲಿ ಕನ್ಸಿಡರ್ಡ್ ಪ್ರೈಮ್ ಟೈಮ್. ಆ ಟೈಮಿಂಗ್ಸಲ್ಲೇ ಶೋಸ್ ಸಿಗೋ ಪ್ರಾಬಬಿಲಿಟಿ ಹೇಗಿರುತ್ತೆ? ಬಿಕಾಸ್ ನಿಮ್ಗಳ ಜೊತೆ ಆದರೆ ನಿಮ್ಮ ಜೊತೆ ಆನ್ ಎನಿ ಗಿವನ್ ವೀಕ್ ಕನ್ನಡ ವಿಲ್ ಹ್ಯಾವ್ ಆನ್ ಅನ್ ಆವ್ರೇಜ್ 5 to 8 ರಿಲೀಸಸ್. ಸೊ ಎಲ್ರಿಗೂ ಪ್ರೈಮ್ ಟೈಮೇ ಬೇಕಿರುತ್ತೆ. ನೀವು ನಿಮ್ಮ ಡಿಸ್ಟ್ರಿಬ್ಯೂಟ್ರಿಗೆ ಕೇಳ್ದಂಗೆ ಬೇರೆಯವರು ಅವ್ರವ್ರ ಡಿಸ್ಟ್ರಿಬ್ಯೂಟರ್ಸಿಗೆ ಕೇಳ್ತಿರ್ತಾರೆ, ಇಂಟರ್ನ್ ಡಿಸ್ಟ್ರಿಬ್ಯೂಟರ್ಸ್ ಅವ್ರವ್ರ ಎಕ್ಸಿಬಿಟರ್ಸಿಗೆ ಕೇಳ್ತಾರೆ. ಹೌದು. ಸೊ ಅಲ್ಲಿ ಏನೇನು ಫ್ಯಾಕ್ಟರ್ಸ್ ಕನ್ಸಿಡರ್ ಆಗುತ್ತೆ, ಓಕೆ ಇವ್ರಿಗೆ ಈ ಶೋ ಕೊಡೋಣ, ಇವ್ರಿಗೆ ಎತ್ಕೊಳ್ಳೋಣ ಅಂತ? ಹೌದು. ಸೊ ಇವಾಗ ಒಂದು ಟಿಪಿಕಲಿ ಒಂದು ಮಾಲ್ಗೆ ಹೋದರೆ ನೀವು ದೇರ್ ಆರ್ ಅಟ್ಲೀಸ್ಟ್ 8 to 10 ಸ್ಕ್ರೀನ್ಸ್. ಲೆಟ್ಸ್ ಸೇ ಆನ್ ಅನ್ ಆವ್ರೇಜ್ ದೇರ್ ಆರ್ 8 ಸ್ಕ್ರೀನ್ಸ್ ಅನ್ಕೋಣ. ಸೊ ದಿಸ್ ಅ ಸ್ಟ್ಯಾಂಡರ್ಡ್ ನಂಬರ್ ಅಕ್ರಾಸ್ ಮೆನಿ ಮಾಲ್ಸ್ ಆ್ಯಂಡ್ ಮೆನಿ ಮಲ್ಟಿಪ್ಲೆಕ್ಸಸ್. ಸೊ ಅಲ್ಲಿ ನಮಗೆ ಶೋ ಟೈಮ್ ಕೇಳೋದು ಈಸಿ ಆಗುತ್ತೆ. ನಮಗೆ ಈ ಶೋ ಟೈಮ್ ಬೇಕು ಅಂದರೆ ಸಿಗೋ ಪ್ರಾಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಪ್ರೀವಿಯಸ್ ವೀಕ್ ಡೇಟಾ ಕೂಡ ಮ್ಯಾಟರ್ ಆಗುತ್ತೆ ಅವ್ರಿಗೆ. ಇವಾಗ ಎಟ್ ದ ಟೈಮ್ ದಟ್ ವಿ ಆರ್ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್ ನಮಗಿನ್ನೂ ಆ ನಂಬರ್ಸ್ ಇಲ್ಲ, ವಿ ಡೋಂಟ್ ಹ್ಯಾವ್ ಇಟ್. ನಮಗೆ ವೆಡ್ನೆಸ್ಡೇ ಸಿಗುತ್ತೆ. ಫ್ರೈಡೇ ರಿಲೀಸ್ ಅಂದರೆ ಆ ನಂಬರ್ಸ್ ನಮ್ಗೆ ವೆಡ್ನೆಸ್ಡೇ ಸಿಗುತ್ತೆ, ವೆಡ್ನೆಸ್ಡೇ ಈವ್ನಿಂಗ್. ಸೊ ಥರ್ಸ್ಡೇ ಮಾರ್ನಿಂಗ್ ನಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆ ದೀಸ್ ಟೈಮಿಂಗ್ಸ್ ನಮಗೆ ಸಿಗುತ್ತೆ, ನಮ್ಗೆ ಕೇಳೋ ಟೈಮಿಂಗ್ಸ್ ಸಿಗುತ್ತಾ ಇಲ್ವಾ ಅಂತ ನಮಗೆ ಆವಾಗ ಥರ್ಸ್ಡೇ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಅವ್ರು ಏನು ಮಾಡ್ತಾರೆ ಅಂದರೆ ಎವ್ರಿ ವೆಡ್ನೆಸ್ಡೇ ಇಸ್ ವೆನ್ ಮಲ್ಟಿಪ್ಲೆಕ್ಸಸ್ ಒಂದು ರಿಪೋರ್ಟ್ಸ್, ವೀಕ್ಲಿ ರಿಪೋರ್ಟ್ಸ್ ಜನ್ರೇಟ್ ಮಾಡಿ ವೆಡ್ನೆಸ್ಡೇ ಅದನ್ನು ಕಲ್ಮಿನೇಟ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟರ್ಸ್ ಕೊಡ್ತಾರೆ. ಸೊ ಡಿಸ್ಟ್ರಿಬ್ಯೂಟರ್ಸ್ ಆ ಡೇಟಾ ನೋಡ್ಕೊಂಡು ಅನಲೈಸ್ ಮಾಡಿ, ಓಕೆ ವಿ ಕ್ಯಾನ್ ಗೆಟ್ ನಮಗೆ ಬೇಕಾಗಿರೋ ಸ್ಕ್ರೀನ್ಸ್ ಸಿಗೋ ಚಾನ್ಸಸ್ ಇದೆ ಅಂತ. ಸೊ ಎಲ್ಲದರಲ್ಲೂ ಸಿಗಲ್ಲ, ಬಟ್ ಅಟ್ಲೀಸ್ಟ್ ಫಾರ್ ಅಸ್ ದೇ ಹ್ಯಾವ್ ಗ್ಯಾರಂಟಿಡ್ ದೇರ್ ಇಸ್ ಅಟ್ಲೀಸ್ಟ್ 60 to 70% ಚಾನ್ಸ್ ದ್ಯಾಟ್ ನಮ್ಗೆ ಸಿಗೋ ಟೈಮಿಂಗ್ಸ್ ಸ್ಕ್ರೀನ್ಸ್ ನಮಗೆ ಬೇಕಾಗಿರೋ ಟೈಮಿಂಗ್ಸಲ್ಲಿ ಸಿಗೋ ಚಾನ್ಸಸ್ ಹೈ ಇದೆ ಅಂತ ಇವಾಗ ಸದ್ಯ ಕಮ್ಯುನಿಕೇಟ್ ಮಾಡಿದ್ದಾರೆ. ಬಟ್ ದ ಫ್ಯಾಕ್ಟರ್ ಇಸ್ ದ್ಯಾಟ್ ಅಂದರೆ ದೆರ್ ಆರ್ ಮೆನಿ ಸ್ಕ್ರೀನ್ಸ್. ಸೊ ಸಿನ್ಸ್ ದೆರ್ ಆರ್ ಮೆನಿ ಸ್ಕ್ರೀನ್ಸ್ ದೇ ಕ್ಯಾನ್ ಅಲೋಕೇಟ್ ಸಮ್ ಟೈಮ್ ಫಾರ್ ಅಸ್ ಆಲ್ಸೋ. ಓಕೆ. ಆ್ಯಂಡ್ ಇವಾಗ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಲಾಸ್ಟ್ ಕ್ವೆಶನ್ ಆನ್ ಡಿಸ್ಟ್ರಿಬ್ಯೂಷನ್. ಒಂದಷ್ಟು ಪ್ರಾಸೆಸ್ ಇರುತ್ತೆ. ಇವಾಗ UFO, ಕ್ಯೂಬ್, ಸ್ಕ್ರ್ಯಾಬಲ್ ಅದರಲ್ಲೆಲ್ಲ ಅಪ್ಲೋಡ್ ಮಾಡಬೇಕು, ಆ್ಯಂಡ್ ಥಿಯೇಟರ್ಸಲ್ಲಿ ಸ್ಟ್ಯಾಂಡೀಸ್ ಇಡಬೇಕು, ಆ್ಯಂಡ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಪೋಸ್ಟರ್ಸ್, ವಾಲ್ ಪೋಸ್ಟರ್ಸ್, ಆಟೋ ಹಿಂದೆ. ಅಯ್ಯೋ ಈ ಆ್ಯಂಡ್ ಅದಲ್ಲದೆ ನೀವು ಅಪ್ಲೋಡ್ ಚಾರ್ಜಸ್ ಅಂತ ಕಟ್ಟಬೇಕಾಗತ್ತೆ, ಪರ್ ಸ್ಕ್ರೀನಿಗೆ ಇಷ್ಟು ಅಂತ ಅಪ್ಲೋಡ್ ಚಾರ್ಜಸ್ ಕಟ್ಟಬೇಕಾಗತ್ತೆ. ಇದೆಲ್ಲ ಬ್ರೇಕಪ್ ಬೇಡ, ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಫಾರ್ 15 ಸ್ಕ್ರೀನ್ಸ್ your distributor would be charging some amount. ಹೌದು. ಬಟ್ ಇದೆಲ್ಲ ಸೇರಿ ಒಬ್ಬ ಹೊಸಬ್ರಿಗೆ ಫಾರ್ ದ ಸೇಕ್ ಆಫ್ ಲರ್ನಿಂಗ್ ಒಂದು 10 to 15 ಸ್ಕ್ರೀನ್ ಆನ್ ಆನ್ ಆ್ಯಾವ್ರೇಜ್ ಯಾರಾದರೂ ರಿಲೀಸ್ ಮಾಡಬೇಕು ಅಂತಿದ್ರೆ ಸಿನಿಮಾ ಮಾಡಿರೋರು, ವಾಟ್ ಈಸ್ ದ ಸೇಫ್ ಬಜೆಟ್ ಟು ಕೀಪ್ ಎನ್ ಫಾರ್ ರಿಲೀಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಓನ್ಲಿ, ಇನ್ಕ್ಲೂಡಿಂಗ್ ದ ಸರ್ವಿಸ್ ಫೀ? ಎಸ್, ಎವ್ರಿಥಿಂಗ್. So including service fee, a safe budget is anywhere between 2.2 to 2.5 lakhs ಓಕೆ. for the first week of your release. I think that is enough for first week of the release. For 10 to 15 screens, more than enough. ಸೊ ಒಂದು 10-15 ಸ್ಕ್ರೀನ್ಗೆ ಒಂದು 2.5 ಲಕ್ಷ ಇದ್ರೆ ಸಾಕು, ಆರಾಮಾಗಿ ಪ್ರೊಸೀಡ್ ಆಗ್ಬೋದು. ಓಕೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ಹೌ ಇಟ್ಸ್ ಪರ್ಫಾರ್ಮಿಂಗ್,
ನಾವು ನೆಕ್ಸ್ಟು ಸ್ಕೇಲಿಂಗ್ ಅಪ್ or ಸ್ಕೇಲಿಂಗ್ ಡೌನ್ ಪ್ಲಾನ್ ಮಾಡಿ. ಹೌದೌದು. ಅದು ನಿಮ್ಗೆ ಏನಾಗುತ್ತೆ ಅಂದರೆ, ಇವಾಗ ನೀವು UFOಗೆ ಇಲ್ಲ ಕ್ಯೂಬ್ಗೆ ನೀವು ಏನು ಚಾರ್ಜಸ್ ಕಟ್ಟಿರ್ತೀರ ಅಲ್ವಾ, ನಿಮ್ಮ ಫಸ್ಟ್ ವೀಕ್ ರೆಂಟಲ್ ಕಾಸ್ಟ್ ಅದರಲ್ಲೇ ಆಗೋಗ್ಬಿಡುತ್ತೆ. ಇಟ್ಸ್ ಲೈಕ್ ನಿಮ್ಮ Paytm ವಾಲೆಟಲ್ಲಿ ದುಡ್ಡು ಹಾಕ್ದಂಗೆ ಅದು. ಸೊ ಅದರಲ್ಲಿ ಡಿಡಕ್ಟ್ ಆಗ್ತಾ ಬರುತ್ತೆ. ಸೊ ದೇರ್ ಇಸ್ ಅ ವೆರಿ ಗುಡ್ ಚಾನ್ಸ್ ದಟ್ ನಿಮ್ಮ ಫಸ್ಟ್ ವೀಕಲ್ಲೇ ನೀವು ಅಡ್ವಾನ್ಸ್ ಅಮೌಂಟ್ ಏನು ಪೇ ಮಾಡಿರ್ತೀರ, ಯು ಡೋಂಟ್ ಇವನ್ ಹ್ಯಾವ್ ಟು ಮೇಕ್ ಎನ್ ಎಕ್ಸ್ಟ್ರಾ ಪೇಮೆಂಟ್. ಆ ಚಾನ್ಸಸ್ಸು ತುಂಬ ಹೈ ಇರುತ್ತೆ. ಸೊ ಯು ಫಸ್ಟ್ ವೀಕ್ ಆಫ್ ವಾಟ್ ಎವರ್ ರಿಲೀಸ್ ಕಾಸ್ಟ್ ದಟ್ ಯು ಹ್ಯಾವ್ ಟು ಬೇರ್, you would have spent that money at least 1 month ago when you decided you want to go with a certain distributor ಅಂತ. ಸೊ ಯಾ ರೋಷನ್, ಮಾರ್ಕೆಟಿಂಗ್ ಒಂದು ಕ್ಲಾರಿಟಿ ಸಿಕ್ತು, ಮಿನಿಮಲಿಸ್ಟಿಕ್ ಅಪ್ರೋಚ್, ಡಿಸ್ಟ್ರಿಬ್ಯೂಷನ್ ಯು ಶೆಡ್ ಸಮ್ ಲೈಟ್, ಪೋಸ್ಟ್ ರಿಲೀಸ್ OTT ಬಿಸ್ನೆಸ್ ಹೇಗಿರುತ್ತೆ ಅದನ್ನು ವಿ ವಿಲ್ ಡೂ ಅ ಡಿಫ್ರೆಂಟ್ ಪಾಡ್ಕಾಸ್ಟ್ ಆಫ್ಟರ್ ದ ರಿಲೀಸ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದ ಅನ್ಕನ್ವೆನ್ಷನಲ್ ಅಪ್ರೋಚ್ ಫಾರ್ ದ ಮಾರ್ಕೆಟಿಂಗ್ ವರ್ಕ್ ಆಗಿದ್ರೆ ಏನೇನು ಮಾಡಿದ್ರಿ ಅನ್ನೋದನ್ನ ಡೀಟೇಲ್ ಆಗಿ ಮಾತಾಡೋಣ. ವರ್ಕ್ ಆಗಿಲ್ಲ ಅಂದರೆ ಏನಕ್ಕೆ ವರ್ಕ್ ಆಗದಲ್ಲೇ ಇರ್ಬೋದು ಅಂತ ಡಿಕೋಡ್ ಮಾಡೋಣ. ಆ್ಯಂಡ್ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್ ಆಫ್ ಒಂದು OTT ಅಪ್ರೋಚ್ ಹೇಗಿರುತ್ತೆ ಅಂತ. ಇದು ಆಫ್ಟರ್ ರಿಲೀಸ್ ಮಾತಾಡೋಣ. ಸೊ ಯಾ, ಅದರ್ ಡೀಟೇಲ್ಸ್ ನಮ್ಮದೇ ಚಾನಲಲ್ಲಿ ಕೈರಾಮ್ ವರ್ಷಿ ಅವ್ರದ್ದು ಇನ್ನೊಂದು ಇಂಟರ್ವ್ಯೂ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ನಿಮಿತ್ತ ಮಾತ್ರ, Roshan, and more info about Nimitta Matra ನಮ್ಮದೇ ಪೇಜಲ್ಲಿ ಕೈರಾಮ್ ವರ್ಷಿ ಸರ್ ಒಂದು ಇಂಟರ್ವ್ಯೂ ಮಾಡಿದ್ದಾರೆ, ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ದಟ್ ನೋಟ್ ಆಲ್ ದಿ ಬೆಸ್ಟ್ ರೋಷನ್. ಒಳ್ಳೆ, ಥ್ಯಾಂಕ್ ಯು ಸೊ ಮಚ್.